ನಾನು ನಿಮಗೆಲ್ಲ ಇವತ್ತು ಮಂಗಳೂರು ಸೌತೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಿಮಗೆ ಬೇಕಾಗಿರೋ ವಸ್ತುಗಳು: ಮಂಗಳೂರು ಸೌತೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ, ಇಲ್ಲಿ ಹೆಸರು ಬೇಳೆ ಇಟ್ಕೊಂಡಿದ್ದೀನಿ, 1 ಕಪ್ಪಷ್ಟು ಇರಬೇಕು. ಇದ್ರ ಜೊತೆಗೆ ತೊಗರಿ ಬೇಳೆ ಬೇಕಾದ್ರೆ ಹಾಕೋಬೋದು. ನಾನಿಲ್ಲಿ ಮಸೂರ್ ದಾಲ್ ಅನ್ನೋದನ್ನು ತೆಗೆದಿಟ್ಕೊಂಡಿದ್ದೀನಿ, ಕೆಂಪು ಬೇಳೆಯನ್ನು. ಇದನ್ನು ಉಪಯೋಗಿಸ್ಬೋದು. ಹಸಿಮೆಣಸಿನ್ಕಾಯಿ 5ರಿಂದ 6 ಹಾಕ್ಬೋದು. ನಿಮಗೆ ಖಾರ ಬೇಕು ಅಂದರೆ ಇನ್ನೂ ಹೆಚ್ಚಾಗಿ 1-2 ಹಾಕ್ಕೋಬೋದು. ಸಾಸಿವೆ, ಜೀರಿಗೆ, ತೊಳೆದಿಟ್ಟಿರೋ ಅಂಥ ಬೇಳೆ 2 ಕಪ್ಪು, ತೊಳೆದಿಟ್ಟಿರೋ ಅಂಥ ಮಂಗಳೂರು ಸೌತೆಕಾಯಿ 2 ಅಥವಾ 3 ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, 1 ಚಿಟಿಕೆ ಅರಿಶಿನ ಹಾಕಬೇಕು. ಚಿಟಿಕೆ ಅರಿಶಿನ, ಅರ್ಧ ಸ್ಪೂನ್ ಎಣ್ಣೆ, ಹೋಳು ಮುಳುಗೋ ಅಷ್ಟು ನೀರನ್ನು, ಮೂರು ವಿಸಿಲ್ ಕೂಗಿಸಿ. ರುಬ್ಬಕ್ಕೆ ಕಾಯಿ ತುರಿ, ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೋಬೇಕು. 4ರಿಂದ 5 ಟೊಮೆಟೊ, 2 ಸ್ಪೂನ್ ಜೀರಿಗೆ, ರುಬ್ಬಿದ ಮಸಾಲೆ ಪಾತ್ರೆಗೆ ಕುದಿಯಲ್ಲಿ ಇಟ್ಟಿದ್ದೀವಿ. ರುಬ್ಬಿದ ಮಸಾಲೆಗೆ ತರಕಾರಿನ ಹಾಕ್ತಾ ಇದ್ದೀನಿ. ರುಚಿಗೆ ಉಪ್ಪನ್ನು ಹಾಕ್ತಾ ಇದ್ದೀನಿ. ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. 2 ಸ್ಪೂನ್ ಎಣ್ಣೆ, ಎಣ್ಣೆ ಕಾದ್ಮೇಲೆ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು, ಇದನ್ನು ಸಾಂಬಾರಿಗೆ ಹಾಕೋಣ. ಮೇಲೆ ಹೆಚ್ಚಿದ ಕೊತ್ತಂಬರಿ ಸ್ವಲ್ಪ,